ಈಗ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಎಐಸಿಸಿ ವರಿಷ್ಠರು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರಿಗೆ ಕರೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ವಹಿಸಿಕೊಳ್ಳಿ ಅನ್ನುವಂಥ ಸೂಚನೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಂದ ಹರಿಪ್ರಸಾದ್ಗೆ ಕರೆ ಬಂದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಂದ ತೆರವಾಗುವಂತ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಬಿಕೆ ಹರಿಪ್ರಸಾದ್ ಅವರಿಗೆ ವಹಿಸಿಕೊಳ್ಳಿ ಎನ್ನುವಂತ ಸೂಚನೆಯನ್ನ ಎಐಸಿಸಿಯಿಂದ ಕೊಡಲಾಗಿದೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೇ ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಅಲ್ಲಿಗೆ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗೋದು ಖಚಿತವಾಗ್ತಿದೆ. ಸ್ವತಃ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಂದ ಅವರಿಗೆ ಕರೆ ಬಂದಿದೆ. ಪಿಸಿಸಿ ಪ್ರೆಸಿಡೆಂಟ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಐಸಿಸಿಯ ಖಚಿತ ಮೂಲಗಳ ಮಾಹಿತಿ ಲಭ್ಯ ಆಗಿರೋದು. ಡಿಕೆ ಶಿವಕುಮಾರ್ ನಂತರ ಯಾರಾಗ್ತಾರೆ ಕೆಪಿಸಿಸಿ ಅಧ್ಯಕ್ಷರು? ಹಲವು ಹೆಸರುಗಳು ಓಡಾಡಿತ್ತು. ಸತೀಶ್ ಜಾರಕಿಹೊಳಿ ಫ್ರಂಟ್ ರನ್ನರ್ ಆಗಿದ್ರು, ಅವರ ಹೆಸರಿತ್ತು. ಬಟ್ ಈಗ ಸಿಗ್ತಾ ಇರುವಂತ ಮಾಹಿತಿ ಬಿಕೆ ಹರಿಪ್ರಸಾದ್ ಈಡಿಗ ಅಥವಾ ಬಿಲ್ಲವ ಸಮುದಾಯಕ್ಕೆ ಸೇರಿದಂತ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗುವಂತ ಸಾಧ್ಯತೆ ಇದೆ ಅಂತ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಸೂಚನೆಗೆ ಬಿಕೆ ಹರಿಪ್ರಸಾದ್ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ಸಚಿವರಾಗುವಂತ ಸಾಧ್ಯತೆಗಳಿತ್ತು. ವಿಧಾನ ಪರಿಷತ್ನ ಸದಸ್ಯರಾಗಿ ಅವರೇ ಫ್ಲೋರ್ ಲೀಡರ್ ಆಗ್ತಾರೆ, ಸಭಾನಾಯಕರಾಗ್ತಾರೆ ವಿಧಾನ ಪರಿಷತ್ನಲ್ಲಿ ಸಚಿವರಾಗಿ. ಆದರೆ ಹೈಕಮಾಂಡ್ ಬಯಸ್ತಾ ಇರೋದು ಅವರಿಂದ ಅಧ್ಯಕ್ಷರಾಗಿ ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿ ಅನ್ನೋದು. ಅದನ್ನು ಬಿಕೆ ಹರಿಪ್ರಸಾದ್ ಕೂಡ ಒಪ್ಪಿಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಂದ ತೆರವಾಗುವಂತ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಅದು ಬಿಕೆ ಹರಿಪ್ರಸಾದ್ ಪಾಲಾಗುತ್ತೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ಮಾಡ್ತಾರೆ, 3-4 ಜನ ಅಲ್ಲೂ ಇದೆ. ಯಾರಿಗೆ ಅಂತಿಮವಾಗಿ ಆಗ್ತೈತಿ ಎಲ್ಲರೂ ಅವ್ರ ಜೊತೆ ಕೂಡಿ ಕೆಲಸ ಮಾಡ್ಬೇಕಷ್ಟೇ. ಸಚಿವ ಸಂಪುಟ ರಚನೆ ಸರ್ 2028 ಗಮನದಲ್ಲಿ ಇಟ್ಕೊಂಡು ಮಾಡ್ತಿರೋದು ಏನ್ ಸರ್ ಸಚಿವ ಸಂಪುಟ? ಹೌದು, ಅದೇ ನಮಗೆ ಮಾನದಂಡ, ಅದು ಬಹಳ ಮುಖ್ಯವಾಗಿದೆ. ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅಂತ ಹಿಂದೆ ಸಾಕಷ್ಟು ರೆಸಲ್ಯೂಷನ್ ಆಗಿದೆ. ಈಗ ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಅರ್ಥಪಡಬೇಕು ಅಥವಾ ಒಂದೇ ಕೊಟ್ಟರೆ ನಿಮ್ಗೆ ತೃಪ್ತಿ? ಅದೇನಾಗಿ ಅಂತಿಮವಾಗಿ ಹೇಳಿ ಬಂದೀವಿ. ಅಂತಿಮವಾಗಿ ಅವ್ರು ಏನ್ ನಿರ್ಧಾರ ಮಾಡ್ತಾರ ಅದನ್ನ ನಾನು ಒಪ್ಕೋಬೇಕು, ಎಲ್ಲರೂ ಕೂಡ ಒಪ್ಕೋಬೇಕು. ರಾಜ್ಯಸಭೆ ಚುನಾವಣೆ ಮುಗಿದ ಮೇಲೆ ಕೆಪಿಸಿಸಿ ತೀರ್ಮಾನ ಮಾಡ್ತಾರೆ, ಗೊತ್ತಿಲ್ಲ ಅದು ಯಾವಾಗ ಮಾಡ್ತಾರೆ, ಕಾದ್ ನೋಡೋಣ ಅಷ್ಟೇ. ನಾವು ಕಾದ್ ನೋಡ್ತಾ ಇದೀವಿ ಅಷ್ಟೇ. ಪ್ರತಿಕ್ರಿಯೆ ಸತೀಶ್ ಜಾರಕಿಹೊಳಿ ಕಾದ್ ನೋಡೋಣ ಅನ್ನುವಂಥ ಪ್ರತಿಕ್ರಿಯೆಗಷ್ಟೇ ಸೀಮಿತವಾಗಿದ್ದಾರೆ. ಅದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರಬಹುದು, ಮಂತ್ರಿಗಳು ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಇರಬಹುದು. ಎಲ್ಲದಕ್ಕೂ ಕೂಡ ಅವರು ಕಾದ್ ನೋಡೋಣ ಅನ್ನುವಂಥ ಪ್ರತಿಕ್ರಿಯೆಯನ್ನು ಅಷ್ಟೇ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗೋದು ಬಹುತೇಕ ಖಚಿತ ಅಂತಿದೆ ಕಾಂಗ್ರೆಸ್ನ ಮೂಲಗಳು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್, ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಇದ್ರು. ಅವರು ರಾಜೀನಾಮೆಯನ್ನ ಕೊಟ್ಟ ಬಳಿಕ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅನ್ನೋ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. ಈಡೀಗ ಬಿಲ್ಲವ ಸಮುದಾಯಕ್ಕೆ ಸೇರಿದಂತ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗುವಂತ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಲ್ಲಿ ಹಲವು ಹೆಸರುಗಳು ಓಡಾಡಿತ್ತು. ಆ ರೇಸ್ನಲ್ಲಿ ಬಿಕೆ ಹರಿಪ್ರಸಾದ್ ಇದ್ರೂ ಕೂಡ ಫ್ರಂಟ್ ರನ್ನರ್ ಆಗಿರಲಿಲ್ಲ ಬಿಕೆ ಹರಿಪ್ರಸಾದ್. ಸತೀಶ್ ಜಾರಕಿಹೊಳಿ ಹೆಸರು, ತಂಗಡಗಿ ಅವರ ಹೆಸರು, ಪರಮೇಶ್ವರ್ ಅವರ ಹೆಸರು ಇದೆಲ್ಲವೂ ಕೂಡ ಬಹಳ ಮುನ್ನೆಲೆಯಲ್ಲಿತ್ತು. ಬಟ್ ಈಗ ಬಿಕೆ ಹರಿಪ್ರಸಾದ್ ಅವರ ಹೆಸರು ಸ್ಪಷ್ಟವಾಗ್ತಿದೆ, ದಟ್ಟವಾಗ್ತಿದೆ, ಖಚಿತವಾಗ್ತಿದೆ ಅಂತ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ, ಹಿಂದುಳಿದ ವರ್ಗಕ್ಕೆ ಕೊಡಬೇಕು ಅನ್ನುವಂಥ ಯೋಚನೆ
BK ಹರಿಪ್ರಸಾದ್ ಅವರೇ ಅದಕ್ಕೆ ಸಹಜ ಆಯ್ಕೆ ಅಂತನಾ? ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥ ಒಂದು ಚರ್ಚೆ ನಡೆದಿತ್ತು. ಅಂತಿಮವಾಗಿ ಹರಿಪ್ರಸಾದ್ ಅವರಿಗೆ ಪಟ್ಟವನ್ನು ಕಟ್ಟಲಿಕ್ಕೆ ಹೈಕಮಾಂಡ್ ಮುಂದಾಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಧಿಕೃತವಾಗಿ ಇನ್ನಷ್ಟೇ ಘೋಷಣೆ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಈ ಬಾರಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅದೇ ಸಮುದಾಯವನ್ನ ಓಲೈಕೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಅಳದು ತೂಗಿ ನೋಡಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಅಹಿಂದ ವರ್ಗವನ್ನ ಓಲೈಕೆ ಮಾಡ್ತಕ್ಕಂಥ ಸೈದ್ಧಾಂತಿಕವಾಗಿ ಗಟ್ಟಿ ಇರ್ತಕ್ಕಂಥ ಮತ್ತು ಆ ಸಮುದಾಯವನ್ನ ಜೊತೆಗೆ ತೆಗೆದುಕೊಂಡು ಹೋಗಬಲ್ಲಾದಂತ ಸಾಮರ್ಥ್ಯ ಇರತಕ್ಕಂಥ ನಾಯಕರ ಹುಡುಕಾಟವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಅಂತಿಮವಾಗಿ ಹರಿಪ್ರಸಾದ್ ಅವರಿಗೆ ಪಟ್ಟ ಕಟ್ಟಲಿಕ್ಕೆ ಬಹುತೇಕ ನಿರ್ಧಾರ ಮಾಡಲಾಗಿದೆ. ಅಧಿಕೃತವಾಗಿರ್ತಕ್ಕಂಥ ಘೋಷಣೆಯೊಂದೇ ಬಾಕಿ ಇದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಅಹಿಂದ ವರ್ಗವನ್ನ ಮುನ್ನಡೆಸ್ತಾರೆ ಅನ್ನುವಂಥ ಚರ್ಚೆಗಳಿದ್ರು ಕೂಡ ಅಂತಿಮವಾಗಿ ಅವರು ಸಚಿವ ಸಂಪುಟ ಸಚಿವರಾಗಿರ್ಬೇಕು, ಜೊತೆಗೆ ಕೆಪಿಸಿ ಅಧ್ಯಕ್ಷರು ಆಗಿರ್ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದ್ದ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಸಂಪುಟಕ್ಕೆ ತೆಗೆದುಕೊಳ್ಳಲಾಗಿದೆ. ಹರಿಪ್ರಸಾದ್ ಅವರಿಗೆ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋ ನಿರ್ಧಾರವನ್ನ ಈಗಾಗಲೇ ಹೈಕಮಾಂಡ್ ತೆಗೆದುಕೊಂಡಿದೆ. ಹರಿಪ್ರಸಾದ್ ಅವರ ವಿಧಾನ ಪರಿಷತ್ನ ಅವಧಿ ಈಗ ಮುಕ್ತಾಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಘೋಷಣೆ ಆಗಿರ್ತಕ್ಕಂಥ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅವರು ಅಧಿಕೃತವಾಗಿ ರಿಟರ್ನ್ ಆಗ್ತಾರೆ. ಅಂದ್ರೆ ಮತ್ತೊಮ್ಮೆ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಕರ್ನಾಟಕದ ನೂತನ ಕೆಪಿಸಿ ಅಧ್ಯಕ್ಷರಾಗಿ ಹರಿಪ್ರಸಾದ್ ಜವಾಬ್ದಾರಿ ತೆಗೆದುಕೊಂಡು ಪಕ್ಷವನ್ನು ಮುನ್ನಡೆಸ್ತಾರೆ ಅಂತಕ್ಕಂಥ ಅತ್ಯಂತ ವಿಶ್ವಾಸದಲ್ಲಿ ಹೈಕಮಾಂಡ್ ಇದೆ. ಸೈದ್ಧಾಂತಿಕವಾಗಿ ನೋಡೋದಾದ್ರೆ ಸಿದ್ದರಾಮಯ್ಯರಷ್ಟೇ ಪ್ರಬಲವಾಗಿ ಸಮುದಾಯದ ಪರವಾಗಿ ಮತ್ತು ಸೈದ್ಧಾಂತಿಕವಾಗಿ ಅಹಿಂದ ವರ್ಗದ ಹಿತವನ್ನ ಕಾಯಬಹುದಾಗಿರ್ತಕ್ಕಂಥ ಎಲ್ಲ ಸಾಮರ್ಥ್ಯಗಳು ಕೂಡ ಹರಿಪ್ರಸಾದ್ ಅವರಿಗಿದೆ. ರಾಜ್ಯಸಭಾ ಸದಸ್ಯರಾಗಿ, ವಿಧಾನಸಭಾ ಸದಸ್ಯರಾಗಿ ಪಕ್ಷದ ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರತಕ್ಕಂಥ ಹರಿಪ್ರಸಾದ್ ಅವರ ಆಯ್ಕೆ ನಿಜವಾಗ್ಲೂ ಕೂಡ ಅಹಿಂದ ವರ್ಗಕ್ಕೆ ಒಂದು ಸ್ಪಷ್ಟವಾದ ಸಂದೇಶ. ಈಗಿನ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹರಿಪ್ರಸಾದ್ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇತ್ತು. ಆದರೆ DK ಶಿವಕುಮಾರ್ ಮತ್ತು ಹರಿಪ್ರಸಾದ್ ಅವರ ನಡುವೆ ಎಲ್ಲ ಕಾಂಬಿನೇಷನ್ ಕೂಡ ಸರಿಯಾಗಿ ಇಲ್ಲ ಅಂತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಗೊತ್ತಿರ್ತಕ್ಕಂಥ ಸಬ್ಜೆಕ್ಟ್. ಕೆಲವೊಂದು ಸಂದರ್ಭಗಳಲ್ಲಿ ಆನಂದ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಯಾರು ಮುಂದಿನ ಅಧ್ಯಕ್ಷರಾಗ್ತಾರೆ ಅಂತ ಕೇಳಿದಾಗ DK ಶಿವಕುಮಾರ್ ಅವರ ಜೊತೆಗೆ ಒಳ್ಳೆ ಸಮನ್ವಯ ಇರೋರು ಆಗ್ತಾರೆ ಅಂತ. ಬಟ್ BK ಹರಿಪ್ರಸಾದ್ ಅವರಿಗೆ ಆ ಒಳ್ಳೆಯ ಸಮನ್ವಯತೆ ಇದೆಯಾ DK ಶಿವಕುಮಾರ್ ಜೊತೆಗೆ? ಯಾಕಂದ್ರೆ ಕೆಲವು ರಾಜಕಾರಣದಲ್ಲಿ ಕೆಲವೊಂದಷ್ಟು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಎದುರಿಗಿರ್ತಕ್ಕಂಥ ಸವಾಲು ಅಂದ್ರೆ ಸರಣಿ ಚುನಾವಣೆಗಳು. ಒಂದು ಕಡೆ GGA, ಜಿಲ್ಲಾ ಪಂಚಾಯತಿ ಈ ತರದ ಸರಣಿ ಚುನಾವಣೆಗಳು ಇರ್ತಕ್ಕಂಥ ಒಂದು ಕಡೆ ಆದ್ರೆ 28ಕ್ಕೆ ಪಕ್ಷವನ್ನ ಮುನ್ನಡೆಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೂಡ ಇದೆ. ಆ ಕಾರಣಕ್ಕಾಗಿ ಹರಿಪ್ರಸಾದ್ ಅವರು ಉತ್ತಮವಾಗಿರ್ತಕ್ಕಂಥ ಆಯ್ಕೆ. ಯಾಕೆಂತಂದ್ರೆ ಇದು ಕೇವಲ ಪಾರ್ಟಿ ಕೇಡರ್ ಏನಿದೆ, ಕೇಡರ್ ನ ಉತ್ಸಾಹ ತರ್ತಕ್ಕಂಥದ್ದು ಮತ್ತು ಜೊತೆಗೆ ಅವ್ರ ಜೊತೆಗೆ ತೆಗೆದುಕೊಂಡಂತ ಸಮರ್ಥವಾದ ನಾಯಕ ಬೇಕು. ನೀವು ಎಲ್ಲೋ ಕಾಂಪ್ರಮೈಸಿಂಗ್ ರಾಜಕಾರಣ ಮಾಡ್ತಕ್ಕಂಥ ಯಾರನ್ನಾದ್ರೂ ಕೂಡ ಅಧ್ಯಕ್ಷರು ಮಾಡಿದ್ರೆ ಈಗಿರುವ ಸನ್ನಿವೇಶದಲ್ಲಿ ಬಿಜೆಪಿ ಅಥವಾ JDS ಎದುರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಆ ಕಾರಣಕ್ಕಾಗಿ ಇತರ ಎಲ್ಲ ನಾಯಕರ ಒಂದು ಸಾಲಿನಲ್ಲಿ ನಿಂತಕ್ಕಂಥ ಕೆಲವು ನಾಯಕರು ಗಮನಿಸಿದಾಗ ಕೆಲವೊಂದಷ್ಟು ಕಾಂಪ್ರಮೈಸಿಂಗ್ ರಾಜಕಾರಣವು ಕೂಡ ಕರ್ನಾಟಕದಲ್ಲಿ ಜೋರಾಗಿದೆ. ಅಷ್ಟರ ಮಟ್ಟಿಗೆ ಹರಿಪ್ರಸಾದ್ ಬಹಳ ಗಟ್ಟಿಯಾಗಿ ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಲ್ತಕ್ಕಂಥ, ಸೈದ್ಧಾಂತಿಕವಾಗಿ ಬಿಜೆಪಿಯನ್ನು ವಿರೋಧಿಸ್ತಕ್ಕಂಥ, ಬಿಜೆಪಿಯ ರಾಷ್ಟ್ರೀಯ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಬಹುದಾದಂತ ಎಲ್ಲ ಸಾಕ್ಷ್ಯತೆ ಕೂಡ ಅವರಲ್ಲಿದೆ. ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಹರಿಪ್ರಸಾದ್ ಪಕ್ಷದ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಇತರ ರಾಜ್ಯಗಳ ಪಕ್ಷದ ಜವಾಬ್ದಾರಿ ತೆಗೆದುಕೊಂಡು ಉಸ್ತುವಾರಿ ವಹಿಸಿರ್ತಕ್ಕಂಥ ಅನುಭವ ಕೂಡ ಅವ್ರಿಗಿದೆ. ಆ ಕಾರಣಕ್ಕಾಗಿ ಮತ್ತು ಸಿದ್ದರಾಮಯ್ಯವರ ಬ್ಯಾಕಪ್ ಕೂಡ ಅವ್ರಿಗಿರುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯವರ ಬಣದಲ್ಲಿ ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಹರಿಪ್ರಸಾದ್ ಅವರಿಗೆ ಈಗ ಸಿದ್ದರಾಮಯ್ಯವರು ಬ್ಯಾಟಿಂಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ರೀತಿ ಹರಿಪ್ರಸಾದ್ ಅವರಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಪಾರ್ಟಿನ ಮುನ್ನಡೆಸತಕ್ಕಂಥ ಚಾಕಚಕ್ಯತೆ ಇದ್ರೂ ಕೂಡ ಅದರ ಹಿಂದೆ ಒಂದು ದೊಡ್ಡ ಪ್ರಬಲ ಶಕ್ತಿಯಾಗಿ ಹರಿಪ್ರಸಾದ್ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಲ್ಲಿ ಹೈಕಮಾಂಡ್ ಈಗ ಹರಿಪ್ರಸಾದ್ ಅವರ ಅಧ್ಯಕ್ಷ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ರೀತಿಯಾಗಿರುವಂತಹ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಹಜವಾಗಿ ಈ ತೀರ್ಮಾನ ಒಂದು ರೀತಿ ಅಚ್ಚರಿ ಕಾರಣ ಆಗಿದೆ. ಒಂದು ರೀತಿ ರಾಜಕೀಯ ಒಳಗೆ ದೊಡ್ಡ ಮಟ್ಟ ಸಂಚಲನ ಕಾರಣವಾಗಿದೆ. ಅಧಿಕೃತ ಘೋಷಣೆ ಆಗೋ ತನಕನೂ ಕೂಡ ಹರಿಪ್ರಸಾದ್ ಇದನ್ನ ಸ್ಪಷ್ಟಪಡಿಸ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ಗೆ ಉತ್ತಮವಾದ ಸಾರಥಿ ಅನ್ನುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.